ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಪೂಜಾ ರೂಮ್ ಅನ್ನೋದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ನಾವು ಆರ್ಗನೈಸೇಷನ್ ಮಾಡೋದ್ರ ಮೇಲೆ ನಮ್ಮ ಪೂಜಾ ರೂಮ್ ಲುಕ್ ಅನ್ನೋದು ಚೇಂಜ್ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾನು ತುಂಬ ಚಿಕ್ಕದಾಗಿರುವಂಥ ಪೂಜಾ ರೂಮ್ನ ಯಾವ ರೀತಿ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡ್ಕೊಳ್ಬೋದು, ಅದೇ ರೀತಿ ವರ್ಕಿಂಗ್ ವುಮೆನ್ಸು ಯಾವ ರೀತಿ ಪೂಜಾ ರೂಮ್ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ, ಆಗ ಮಾತ್ರ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ. ನಿಮಗೆ ಫಸ್ಟಾಗಿ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಚಿಕ್ಕದಾಗಿರುವಂಥ ಪೂಜಾ ರೂಮ್ಸಲ್ಲಿ ಎಲ್ಲ ಐಟಮ್ಸು ಕೂಡ ಒಂದೇ ಹತ್ರ ಇಡ್ತಾ ಇರ್ತೀವಿ. ಅದಕ್ಕೋಸ್ಕರ ಆ ನೈವೇದ್ಯ ಇರ್ಬೋದು ಅಥವಾ ಇಟ್ಟಿರುವಂಥ ಪ್ರಸಾದ, ಹಣ್ಣು ಎಲ್ಲನೂ ಕೂಡ ತಿನ್ನೋಕ್ಕೆ ಸಣ್ಣ ಸಣ್ಣ ಜಿರಳೆಗಳು, ಸಣ್ಣ ಸಣ್ಣ ಹುಳಗಳೆಲ್ಲ ಬರೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ನೀವು ಪೂಜಾ ರೂಮ್ ಒರೆಸ್ಬೇಕಾದ್ರೆ ನ್ಯಾಪ್ತಲಿನ್ ಬಾಲ್ಸ್ನ ತೊಗೊಳ್ಳಿ. ಈ ರೀತಿ ಪೌಡರ್ ಮಾಡಿಬಿಟ್ಟು ಒರೆಸೋ ಅಂತಹ ನೀರಿಗೆ ಹಾಕ್ಕೊಳ್ಳಿ. ಈಗ ಈ ನೀರಲ್ಲಿ ಬಟ್ಟೆನ ಚೆನ್ನಾಗಿ ಹಿಂಡ್ಬಿಟ್ಟು ಪೂಜಾ ರೂಮ್ನ ಒರೆಸೋದ್ರಿಂದ ಸಣ್ಣ ಸಣ್ಣ ಇರುವೆಗಳಿರ್ಬೋದು, ಜಿರಳೆಗಳಿರ್ಬೋದು, ಸಣ್ಣ ಸಣ್ಣ ಹುಳಗಳೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಪೂಜಾ ರೂಮ್ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಏನಾದರೂ ಸಣ್ಣ ಹುಳಗಳ ಕಾಟ ಎಲ್ಲ ಇದೆ ಅನ್ನೋದಾದರೆ ಎವ್ರಿ ಟೈಮ್ ನೀವು ಪೂಜಾ ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ನ್ಯಾಪ್ತಲಿನ್ ಬಾಲ್ಸ್ ಇಲ್ಲ ಅಂದರೆ ಕರ್ಪೂರ ಅಥವಾ ಅಗರಬತ್ತಿ ಏನಿರುತ್ತೆ, ಆ ಬ್ಲ್ಯಾಕ್ ಏನಿರುತ್ತೆ ಅದನ್ನು ಪೌಡರ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು. ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಅಲ್ಲದೆ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಪೂಜಾ ರೂಮ್ಸಲ್ಲಿ ಇರಬೇಕಂದ್ರೆ ಯಾವ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು ಅಂತ ಇದಕ್ಕಿಂತ ಮುಂಚೆ 20ರಿಂದ 30 ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪೂಜಾ ರೂಮ್ ಟಿಪ್ಸ್ ಟ್ರಿಕ್ಸ್ ಅನ್ನೋ ವೀಡಿಯೋಸ್ನ. ಆ ವಿಡಿಯೋ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಹೊಸದಾಗಿ ಏನಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ ಡೆಫಿನೆಟ್ಲಿ ಒಂದ್ಸರಿ ಅದನ್ನು ನೋಡಿದಾದ್ಮೇಲೆ ಈ ವಿಡಿಯೋನ ನೋಡಿ ನೀಟಾಗಿ ಒರೆಸಿದಾದ್ಮೇಲೆ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ಸಾಮಾನ್ಯವಾಗಿ ಈ ಪೂಜಾ ರೂಮ್ಸಲ್ಲಿ ಗ್ರಾನೈಟನ್ನು ಯೂಸ್ ಮಾಡಿರ್ತೀವಿ. ಈ ಗ್ರಾನೈಟ್ ಬದಲಾಗಿ ಕೆಲವೊಬ್ಬರು ಈ ರೀತಿ ವೈಟ್ ಆಗಿರುವಂಥ ಮಾರ್ಬಲ್ಸ್ನ ಯೂಸ್ ಮಾಡಿರ್ತಾರೆ. ಈ ಮಾರ್ಬಲ್ಸ್ನ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಈ ಕಟ್ಟೆ ಏನಿದೆ, ಈ ಕಟ್ಟೆಗೆ ಎಕ್ಸ್ಪೆಷಲಿ ಮಾರ್ಬಲ್ ಏನಾದರೂ ಇರೋದಾದರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದು ಲೈನರು. ಇದು ನಾವು ಕಬೋರ್ಡ್ಸಲ್ಲಿರ್ಬೋದು, ಕಿಚನಲ್ಲಿರ್ಬೋದು, ಎಲ್ಲ ಶೆಲ್ಫ್ಸ್ಗೂ ಕೂಡ ಹಾಕ್ಕೊಳ್ಬೋದು. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮಗೆ ಕೆಳಗಡೆ ಯಾವ ಕಲರ್ ಇದೆ, ಗ್ರಾನೈಟ್ ಇರ್ಬೋದು ಅಥವಾ ಮಾರ್ಬಲ್ಲು, ಅದೇ ಕಲರೇ ನಮಗೆ ಕಾಣಿಸುತ್ತೆ. ಇದನ್ನು ಹಾಕಿದ್ಮೇಲೆ ಕೂಡ ಫಸ್ಟ್ಗೆ ಒಂದು ಟಿಶ್ಯೂಯಿಂದ ಆ ಕಟ್ಟೆನ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈಗ ನಾನು ಕರೆಕ್ಟ್ ಸೈಜ್ಗೆ ಕಟ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ವೈಟ್ ಮಾರ್ಬಲ್ನ ಈ ಕೌಂಟರ್ಗೆ ಯಾರು ಹಾಕ್ಸಿರ್ತೀರ ಅವ್ರಿಗೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ವರ್ಕಿಂಗ್ ವುಮೆನ್ ಇರೋರು ಡೈಲಿ ಕೂಡ ನಾವು ಕಟ್ಟೆನ ನೀಟಾಗಿ ಒರೆಸೋಕ್ಕೆ ಆಗಲ್ಲ. ಈ ರೀತಿ ಮಾರ್ಬಲ್ಸ್ ಎಲ್ಲ ಇದ್ದಾಗ ಅದು ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಟೈಮ್ ಹಿಡಿಸುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಒಂದು ಲೈನರ್ನ ಹಾಕ್ಕೊಂಡ್ರೆ ಈ ಲೈನರ್ನ ನೀಟಾಗಿ ಈ ರೀತಿ ಒರೆಸ್ಕೊಳ್ಬೋದು. ನೀವು ಬೇಕಂದರೆ ಆಗಾಗ ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ವಾಶ್ ಮಾಡಿ ಮತ್ತೆ ಹಾಕ್ಕೊಳ್ಬೋದು. ಒಂದು ವೇಳೆ ನೀವು ಮಾರ್ಬಲ್ ಹಾಕ್ಸಿಲ್ಲ ಅನ್ನೋದಾದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ನೆಕ್ಸ್ಟ್ ಬಂದು ಪೂಜಾ ಐಟಮ್ಸ್ನ ಕ್ಲೀನಿಂಗ್ ಮಾಡೋದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಗ್ರೀನ್ ಕಲರ್ ಶೇಡಲ್ಲೂ ಆಗಿಬಿಟ್ಟಿದೆ. ಇದನ್ನು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟ್ 2 ಐಟಮ್ ಇದ್ದರೆ ಸಾಕಾಗುತ್ತೆ. ನಿಮ್ಮ ಮುಂದೆನೇ ನಾನು ಪ್ರಾಕ್ಟಿಕಲಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ. ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟು ಶೈನಿಂಗ್ ಬರುತ್ತೆ ಅನ್ನೋದು. ಫಸ್ಟಿಗೆ ನಾನು ಸಬೀನನ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಇದಕ್ಕೆ ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ವೆನಿಗರ್ ಬದಲಾಗಿ ನಿಂಬೆಹಣ್ಣು ಇದ್ದರೆ ಅದನ್ನು ಯೂಸ್ ಮಾಡಿ. ನನ್ನ ಹತ್ರ ನಿಂಬೆಹಣ್ಣು ಇಲ್ಲದೆ ಇರೋದ್ರಿಂದ ವೆನಿಗರ್ನ ಯೂಸ್ ಮಾಡಿದ್ದೀನಿ. ಫಸ್ಟಿಗೆ ನಾನು ಕುಂಕುಮ ಎಲ್ಲ ಏನು ಹಚ್ಚಿರ್ತೀವಿ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಒಂದು ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ, ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡೋವಂಥ ಸ್ಕ್ರಬ್ಬರು. ಇದರ ಸಹಾಯದಿಂದ ಜಸ್ಟು ನೈಸಾಗಿ ರಬ್ ಮಾಡ್ತಾ ಹೋಗ್ತೀನಿ. ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆ ಕೂಡ ಇರಲ್ಲ. ನಾರ್ಮಲಾಗಿ ಈ ರೀತಿ ಸಾಫ್ಟಾಗಿ ನಾವು ರಬ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ಪ್ಲೇಟ್ನ ಜಸ್ಟ್ ಈ ರೀತಿ ಅಂತಿದ್ದಂಗೆ ಅದ್ರ ಮೇಲಿರುವಂಥ ಗ್ರೀನಿ ಶೇಡ್ ಏನಿರುತ್ತೆ ಆ ಜಿಡ್ಡೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡ್ತು. ಇದೇ ರೀತಿಯೇ ನಾನು ಈ 3 ಐಟಮ್ಸ್ನ ಕೂಡ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್ಪೆಷಲಿ ಪೂಜಾ ಐಟಮ್ಸು ತೀರಾ ಬ್ಲ್ಯಾಕ್ ಆಗದಿರ, ಮಾರ್ಕ್ ಆಗದಿರ ಇರಬೇಕು ಅಂದರೆ ಆದಷ್ಟು ಫಿಲ್ಟರ್ ವಾಟರಿಂದ ವಾಶ್ ಮಾಡಿ. ಒಂದು ಸರಿ ನಾರ್ಮಲ್ ಟ್ಯಾಪ್ ವಾಟರಿಂದ ವಾಶ್ ಮಾಡಿದಾದಮೇಲೆ ಆಮೇಲೆ ಫಿಲ್ಟರ್ ವಾಟರಿಂದ ವಾಶ್ ಮಾಡೋದಾದರೆ ಈ ಪೂಜಾ ಐಟಮ್ಸ್ ಮೇಲೆ ಮಾರ್ಕ್ಸ್ ಎಲ್ಲ ಏನಾಗುತ್ತೆ ಅದು ಅವಾಯ್ಡ್ ಆಗುತ್ತೆ. ಅದೇ ಥರ ವಾಶ್ ಮಾಡಿದಾದಮೇಲೆ ಒಂದು ಕಾಟನ್ ಕ್ಲಾತ್ ಅಥವಾ ಒಂದು ಟಿಶ್ಯೂಯಿಂದ ನೀಟಾಗಿ ವೈಪ್ ಮಾಡಿ ಇಟ್ಕೊಂಡ್ರೆ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನೀವೇ ಅಬ್ಸರ್ವ್ ಮಾಡಿ ಎಷ್ಟು ಪೂಜಾ ರೂಮಲ್ಲಿ ನಾವು ಗಂಧ ಅಥವಾ ಅರಿಶಿನ ಎಲ್ಲನೂ ಕೂಡ ಇಡ್ತಾ ಇರ್ತೀವಿ.
ಅದು ಇಟ್ಟಿದ್ದಾಗ ಯಾವ ರೀತಿ ಕಲರ್ ಇರುತ್ತೋ ನಾವು ಮತ್ತೆ ಅದನ್ನು ಆರಿಸೋವರೆಗೂ ಅದೇ ರೀತಿ ಕಲರ್ ಇರಬೇಕು ಅನ್ನೋದಾದರೆ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡ್ಬೋದು. ಮೊದಲಿಗೆ 2 ಸ್ಪೂನಷ್ಟು ನಾನು ಗಂಧದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಅರಿಶಿನ, ಚಿಟಿಕೆಯಷ್ಟು ಜವಾದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲದನ್ನು ಕೂಡ ರೋಸ್ ವಾಟರ್ನ ಯೂಸ್ ಮಾಡಿಬಿಟ್ಟು ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಇಡೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸು ಕೂಡ ಬರುತ್ತೆ, ಪಾಸಿಟಿವ್ ಎನರ್ಜಿ ಕೂಡ ನಮಗೆ ಸ್ಪ್ರೆಡ್ ಆಗುತ್ತೆ ಪೂಜಾ ರೂಮಲ್ಲಿ. ಇದನ್ನು ನಾವು ಅರಿಶಿನ ಎಲ್ಲೆಲ್ಲಿ ಹಚ್ತೀವೋ ಆ ಪ್ಲೇಸಲ್ಲೆಲ್ಲ ಕೂಡ ಹಚ್ಕೊಳ್ಬೋದು. ಜಸ್ಟ್ ನಾನು ಇಲ್ಲಿ ಫೋಟೋಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವ ಒಂದು ಸೈಜಲ್ಲಿ ಇಟ್ಟಿರ್ತೀವೋ ಅಥವಾ ಯಾವ ಶೇಪಲ್ಲಿ ಇಟ್ಟಿರ್ತೀವೋ ಅದೇ ಶೇಪಲ್ಲೇ ಕೂತ್ಕೊಳ್ಳುತ್ತೆ ನೋಡಿ. ನಾನು ಫೋಟೋಗೆ ಹಚ್ಚಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಿದೆ. ಇದೇ ರೀತಿಯೇ ನಾನು ಎಲ್ಲ ವಿಗ್ರಹಗಳಿಗೂ ಪೂಜಾ ಐಟಮ್ಸ್ಗೂ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ. ಅಲ್ಲಿ ನಾವು ದೀಪ ಹಚ್ಚಿದ ಮೇಲೆ ಮೈಲ್ಡಾಗಿ ಫ್ರೇಗ್ರೆನ್ಸ್ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಯಾವುದೇ ರೀತಿ ಪೂಜಾ ಆಯಿಲ್ನ ತೊಗೊಂಡ್ರು ಕೂಡ ಅದರಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಪಚ್ಚ ಕರ್ಪೂರ ಅಥವಾ ಅಚ್ಚ ಕರ್ಪೂರ ಅಂತ ಏನು ಹೇಳ್ತೀವಿ ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಪೌಡರ್ನ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಜವಾದು ಪೌಡರ್ನ ಕೂಡ ಹಾಕ್ಕೊಳ್ಳಿ. ಈಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಒಳಗಡೆ ಹಾಕಿರೋ ಅಂತಹ ಕರ್ಪೂರ ಮತ್ತು ಜವಾದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಯಿಲ್ ಒಳಗಡೆ. ಆ ರೀತಿ ಚೆನ್ನಾಗಿ ಶೇಕ್ ಮಾಡಿದ ಆದಮೇಲೆ ದೀಪಕ್ಕೆ ಹಾಕ್ಕೊಳ್ಳೋದು. ದೀಪಕ್ಕೆ ಹಾಕಿ ನಾವು ದೀಪನ ಹಚ್ಚಿದಾಗ ಮೈಲ್ಡಾಗಿ ಫ್ರೇಗ್ರೆನ್ಸ್ ಅನ್ನೋದು ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಒಂದು ವೇಳೆ ಈ ರೀತಿ ಟಿಪ್ನ ಫಾಲೋ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿಯೇ ನಾವು ಬೇರೆ ದೀಪಕ್ಕೂ ಕೂಡ ಹಾಕ್ಕೊಂಡು ಹಚ್ಕೊಳ್ಬೋದು. ಡೆಫಿನೆಟ್ಲಿ ನಿಮಗೆ ಇದರ ಫ್ರೇಗ್ರೆನ್ಸ್ ಅನ್ನೋದು ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಟಿಪ್ಪು. ಸಾಮಾನ್ಯವಾಗಿ ಪೂಜಾ ರೂಮ್ಸಲ್ಲಿ ನಾವು ಪೂಜಾ ಐಟಮ್ಸ್ನೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ರ್ಯಾಕ್ನ ಕೊಟ್ಟಿರ್ತಾರೆ. ಎಲ್ಲ ಪೂಜಾ ಐಟಮ್ಸ್ನ ಇದರಲ್ಲಿ ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಒಂದು ವೇಳೆ ರ್ಯಾಕ್ ಇಲ್ಲ ಅನ್ನೋದಾದರೆ ಈ ರೀತಿ ಬಾಸ್ಕೆಟಲ್ಲಿ ಪೂಜಾ ಐಟಮ್ಸ್ನ ಇಟ್ಕೊಳ್ತಾ ಇರ್ತೀರ. ಬಟ್ ಈ ಪೂಜಾ ಐಟಮ್ಸ್ನ ನಾವು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಸರಿಸಿ ಇಟ್ಕೊಳ್ಬೇಕಾಗುತ್ತೆ ನಾವು ಪೂಜೆ ಮಾಡೋವಂಥ ಟೈಮಲ್ಲಿ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಈ ರೀತಿ ಉಕ್ಸ್ನ ತೊಗೊಂಡಿದ್ದೀನಿ. ಆದಷ್ಟು ಈಗೇನು ತೋರಿಸ್ತಾ ಇದ್ದೀನಿ ಇದು ಬಜೆಟ್ ಫ್ರೆಂಡ್ಲಿ ಉಕ್ಸು. ನೆಕ್ಸ್ಟ್ ಈ ಹೂವು ಹಾಕಿರೋ ಅಂತಹ ಉಕ್ಸ್ ಬಂದು ಕಮ್ಯಾಂಡ್ ಉಕ್ಸು. ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಸ್ವಲ್ಪ ಬಜೆಟು ಕೂಡ ಎಕ್ಸ್ಟ್ರಾ ಆಗುತ್ತೆ. ಒಂದು ವೇಳೆ ನೀವು ಈಗೇನು ತೋರಿಸ್ತಾ ಇದ್ದೀನಿ ಈ ರೀತಿ ಉಕ್ಸ್ನ ಯೂಸ್ ಮಾಡೋದಾದರೆ ಲಾಸ್ಟ್ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಡಬಲ್ ಸೈಡ್ ಟೇಪು, ಆ ಟೇಪ್ನ ನೀವು ಯೂಸ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳ್ದಿರ ಇರುತ್ತೆ. ಈಗ ನಾನು 2 ಉಕ್ಸ್ನ ಈ ಒಂದು ಬಾಸ್ಕೆಟ್ ಯಾವ ಮೆಜರ್ಮೆಂಟ್ ಇದೆಯೋ ಅದ್ರ ಮೆಜರ್ಮೆಂಟ್ಗೆ 2 ಕಡೆ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ ವಾಲ್ಗೆ. ಈಗ 2 ಕಡೆ ಈ ರೀತಿ ದಾರನ ಕಟ್ಕೊಂಡಿದ್ದೀನಿ. 2 ಕಡೆ ಕೂಡ ಈಕ್ವಲ್ ಆಗಿರಬೇಕು ದಾರ. ಈಗ ಈ ರೀತಿ ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ನಾಟ್ ಒಳಗಡೆ ಹುಕ್ ಅನ್ನೋದು ಹೋಗಬೇಕು. ಈ ರೀತಿ ನಾನು ನಾಟ್ನ ಹಾಕ್ಕೊಂಡು ಹುಕ್ ಒಳಗಡೆ ಈ ರೀತಿ ಮಾಡಿಕೊಂಡು ಟೈಟಾಗಿ ಗಂಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿದ್ರಲ್ಲ ಸ್ಟಡಿಯಾಗಿ ನಿಂತ್ಕೊಂಡಿದ್ದ ಬಾಸ್ಕೆಟ್ ಅನ್ನೋದು. ಬಟ್ ಒಂದು ಕಡೆ ಏನಾದರೂ ನೀವು ಹೆಚ್ಚು ಕಡಿಮೆ ದಾರ ಮಾಡಿದ್ರೆ ಬಾಸ್ಕೆಟು ಸ್ಟಡಿಯಾಗಿ ಇರಲ್ಲ. ಆದಷ್ಟು ವೆಯ್ಟ್ನ ಕೂಡ ಅಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ಈ ಬಾಸ್ಕೆಟಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಎಲ್ಲ ಪೂಜಾ ಐಟಮ್ಸ್ನ ಇದರಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಪೂಜಾ ರೂಮ್ ಚಿಕ್ಕದಾಗಿದ್ದರೆ ಮಾಡಿಸಿರೋ ಅಂತಹ ಒಂದು ಆರ್ಗನೈಸರ್ ಅಂತಲೇ ಹೇಳ್ಬೋದು. 0 ಕಾಸ್ಟಲ್ಲಿ ಪೂಜಾ ರೂಮ್ ಐಟಮ್ಸ್ನ ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ವ, ನಾವು ಪೂಜೆ ಮಾಡಬೇಕಾದ್ರೆ ಈಸಿಯಾಗಿ ತೆಗೆದು ಕೂಡ ಅದರೊಳಗಡೆ ಇಟ್ಕೊಳ್ಬೋದು. ಈ ಒಂದು ಬಾಸ್ಕೆಟ್ನ ನಾನಿಲ್ಲಿ ಕೆಳಗಡೆಗೆ ಮಾಡಿದ್ದೀನಿ. ಇದೇ ರೀತಿ ನೀವು ಬೇಕಂದರೆ ಸ್ವಲ್ಪ ಹೈಟಲ್ಲಿ ಕೂಡ ನೀವು ಅಡ್ಜಸ್ಟ್ ಮಾಡಿ ಕಟ್ಕೊಳ್ಬೋದು. ಡೆಫಿನೆಟ್ಲಿ ಇದು ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ಸಾಮಾನ್ಯವಾಗಿ ಕೆಲವೊಂದು ಸಾರಿ ಈ ರೀತಿ ದೀಪಗಳೆಲ್ಲ ಈ ರೀತಿ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಒಂದು ರೀತಿ ಬ್ಲೂ ಕಲರ್ ಅಥವಾ ಗ್ರೀನ್ ಶೇಡಲ್ಲಿ ಚೇಂಜ್ ಆಗಿರುತ್ತೆ. ಈ ರೀತಿ ಚೇಂಜ್ ಆಗಬಾರ್ದು ಅನ್ನೋದಾದರೆ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡಿ. ದೀಪನ ಹಚ್ಚಬೇಕಾದ್ರೆ ಮುಂಚೆ ನೀವು ದೀಪ ವಾಶ್ ಎಲ್ಲ ಮಾಡಿ ನೀಟಾಗಿ ಒರೆಸಿದ ಮೇಲೆ ಈ ರೀತಿ ಕರ್ಪೂರನ ಪೌಡರ್ ಮಾಡಿ ಎಡ್ಜಸಲ್ಲಿ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಎಡ್ಜಸಲ್ಲೇ ಜಾಸ್ತಿ ಗ್ರೀನ್ ಶೇಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿ ಗ್ರೀನ್ ಶೇಡ್ ಅಥವಾ ಬ್ಲೂ ಶೇಡ್ ಇರುತ್ತೆ ಅಂತ ಅನಿಸುತ್ತೋ ಅಲ್ಲೇ ಎಲ್ಲ ಕಡೆ ಈ ರೀತಿ ಪೌಡರ್ನ ಹಾಕ್ಕೊಳ್ಳಿ, ಕರ್ಪೂರದ ಪೌಡರ್ನ. ಈಗ ಎಣ್ಣೆನ ಹಾಕ್ಬಿಟ್ಟು ದೀಪನ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಕರ್ಪೂರನ ಹಾಕೋದ್ರಿಂದ ಮೈಲ್ಡಾಗಿ ಫ್ರೇಗ್ರೆನ್ಸು ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ಆ ರೀತಿ ಗ್ರೀನ್ ಶೇಡ್ ಏನಿದೆ ಅದನ್ನು ಕೂಡ ಅವಾಯ್ಡ್ ಆಗುತ್ತೆ. ಒಂದು ವೇಳೆ ನಿಮ್ಮ ದೀಪಗಳಲ್ಲೂ ಕೂಡ ಆಗಾಗ ಈ ರೀತಿ ಕಂಡು ಬರ್ತಾ ಇದ್ದರೆ
ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡಿ. ನೆಕ್ಸ್ಟು ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಸಾಮಾನ್ಯವಾಗಿ ಈ ಪೂಜಾ ಕಟ್ಟೆನ ನಾವು ನೀಟಾಗಿ ಒರೆಸ್ಕೊಳ್ಬೇಕಾದ್ರೆ ಬಟ್ಟೆನ ತೇವ ಮಾಡಿ ಒರೆಸ್ತಾ ಇರ್ತೀವಿ, ಮತ್ತು ಆ ಬಟ್ಟೆನ ಒಗೆಯೋಕ್ಕೆ ಎಕ್ಸ್ಟ್ರಾ ಟೈಮ್ ಇಡಿಸುತ್ತೆ. ಅದನ್ನು ಅವಾಯ್ಡ್ ಮಾಡೋ ಅಂಥವ್ರು ಈ ಟಿಪ್ನ ಫಾಲೋ ಮಾಡ್ಬೋದು. ಇಲ್ಲೇನು ನೋಡ್ತಾ ಇದ್ದೀರಾ, ವೆಟ್ ವೈಪ್ಸು. ಈ ಒಂದು ವೆಟ್ ವೈಪ್ಸ್ ಪಾಕೆಟ್ನ ನೀವು ಪೂಜಾ ರೂಮಲ್ಲಿ ಇಟ್ಕೊಂಡ್ರೆ ಈ ರೀತಿ ಪೂಜಾ ಕಟ್ಟೆನ ಎಲ್ಲ ಒರೆಸ್ಬೇಕಾದ್ರೆ ನೀಟಾಗಿ ಜಸ್ಟ್ ಒಂದು ವೈಪ್ಸಿಂದನೇ ಎಲ್ಲ ಕಡೆನೂ ವೈಪ್ ಮಾಡ್ಕೊಳ್ಬೋದು. ಇನ್ನು ಈ ವೈಪ್ಸ್ ಯೂಸ್ ಮಾಡೋದ್ರಿಂದ ಅದರ ಫ್ರೇಗ್ರೆನ್ಸು ಕೂಡ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಧೂಳು ಕೊಳೆ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇದೇ ರೀತಿಯೇ ಇದೇ ವೈಪ್ಸಿಂದನೇ ನೀವು ಕೆಳಗಡೆ ಪೂಜಾ ರೂಮ್ ಫ್ಲೋರ್ ಏನಿರುತ್ತೆ ಅದನ್ನು ಕೂಡ ಒರೆಸ್ಕೊಳ್ಬೋದು. ಎಷ್ಟೇ ಸಣ್ಣ ಧೂಳು ಸಣ್ಣದಾಗಿರುವಂಥ ಅಕ್ಕಿ ಕಾಳು ಕೂಡ ನೀಟಾಗಿ ಬಂದ್ಬಿಡುತ್ತೆ ಈ ವೆಟ್ ವೈಪ್ಸಲ್ಲಿ ನಾವು ಪೂಜಾ ರೂಮ್ ಫ್ಲೋರ್ನ ಎಲ್ಲ ಕ್ಲೀನ್ ಮಾಡೋದ್ರಿಂದ. ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಎಕ್ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಸ್ವಲ್ಪ ಕಡಿಮೆ ಟೈಮ್ ಇರುತ್ತೆ, ಅಂಥವರು ಈ ಟಿಪ್ನ ಫಾಲೋ ಮಾಡ್ಬೋದು. ಅದರ್ವೈಸ್ ನೀವು ಹೋಮ್ ಮೇಕರ್ಸ್ ಆಗಿದ್ದರೂ ಕೂಡ ಟೈಮ್ ಸೇವಿಂಗ್ ಮಾಡಬೇಕು ಅಂದರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒನ್ನು, ಪೂಜಾ ರೂಮ್ಸಲ್ಲಿ ಕೆಲವೊಂದು ಡೆಕೋರೇಷನ್ಸ್ನ ಮಾಡ್ತಾ ಇರ್ತೀವಿ. ಕೆಲವೊಂದು ಪರ್ಮನೆಂಟ್ ಡೆಕೋರೇಷನ್ಸ್ಗೆ ಈ ರೀತಿ ಕಮೆಂಟ್ ಹುಕ್ಸ್ನ ಯೂಸ್ ಮಾಡಿದ್ರೆ ಬೆಟರು. ನೋಡಿ, ಈ ರೀತಿ ಹುಕ್ಸಲ್ಲಿ ನಾವು ಈ ರೀತಿ ಹೂಗಳನ್ನೆಲ್ಲ ಕೂಡ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ಬೋದು. ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸಿಂದ ಮಾಡಿರುವಂಥ ಅಲಂಕಾರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಎಕ್ಸ್ಪೆಷಲಿ ಸಣ್ಣ ಪೂಜಾ ರೂಮ್ಸಲ್ಲಿ ಈ ರೀತಿ ಸಿಂಪಲ್ ಆಗಿರುವಂಥ ಅಲಂಕಾರಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ರೀತಿ ಕಮೆಂಟ್ ಹುಕ್ಸ್ ಏನಂದರೆ ನಿಮಗೆ ಇದು ಪರ್ಮನೆಂಟ್ ಅಂತಲೇ ಹೇಳ್ಬೋದು. ನೀವು ಬೇಕಂದರೆ ರಿಮೂವ್ ಕೂಡ ಮಾಡಿಕೊಂಡು ಬೇಕಂದಾಗ ಆ್ಯಡ್ ಮಾಡ್ಕೊಳ್ಬೋದು. ಇದೇ ರೀತಿಯೇ ನಾವು ನಾರ್ಮಲಾಗಿ ಲೋಕಲ್ ಶಾಪ್ಸಲ್ಲಿ ಸಿಗೋವಂಥ ಹುಕ್ಸ್ನ ಕೂಡ ಯೂಸ್ ಮಾಡ್ಬೋದು. ಮೇಯ್ನಾಗಿ ಬಾಡಿಗೆ ಮನೆಯಲ್ಲಿರೋ ಅಂಥವ್ರಿಗೆ ಎಲ್ಲ ಕಡೆ ಮೊಳ್ಳೆ ಹೊಡೆಯೋ ಅಂಥ ಚಾನ್ಸ್ ಇರಲ್ಲ, ಅಂಥವರು ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಆದಷ್ಟು ಈ ರೀತಿ ಹುಕ್ಸ್ನ ಯೂಸ್ ಮಾಡಿ. ನೋಡಿ, ಇದು ಕೂಡ ನಾವು ಪೂಜಾ ರೂಮಲ್ಲಿ ಕೈ ಒರೆಸ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡೋವಂತಹ ಒಂದು ಟವಲ್ಲು. ಇದಕ್ಕೂ ಕೂಡ ದಾರನ ಈ ರೀತಿ ಹಾಕ್ಕೊಂಡು ಒಂದು ಹುಕ್ಸ್ಗೆ ಈ ರೀತಿ ನೇತಾಕೊಂಡಿದ್ದೀನಿ. ಇದನ್ನು ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಕೈ ಕೂಡ ಗಲೀಜಾಗ್ದಿರ ಇರುತ್ತೆ. ಅದೇ ರೀತಿಯೇ ಬಾಗ್ಲ ಹತ್ರ ಏನಿರುತ್ತೆ ಮೊಳೆಗಳು ಕೂಡ ಕೆಲವೊಂದು ಪೂಜಾ ರೂಮ್ಸಲ್ಲಿ ಇರಲ್ಲ, ಬಟ್ ವುಡ್ ಮೇಲೆ ನಾವು ಮೊಳೆಗಳು ಎಲ್ಲ ಕಡೆನೂ ಹೊಡೆಯೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ರೀತಿ ಹುಕ್ಸ್ನ ನೀವು ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈ ಒಂದು ಡೆಕೋರೇಷನ್ ಅದು ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗುತ್ತೆ. ವರ್ಕಿಂಗ್ ವುಮೆನ್ಸ್ ಇರ್ಬೋದು ಅಥವಾ ಚಿಕ್ಕ ಪೂಜಾ ರೂಮ್ಸಲ್ಲೆಲ್ಲ ಕೂಡ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು, ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.